Welcome to Annath Pathshala. Today we'll be discussing the lesson Gandhijiya Balya. Originally it was written by Gandhiji. Then in Kannada it was translated by Goruru Ramaswamy Iyengar. Class 8 Tili Kannada. Kritikarara Parichaya. First one is Mahatma Gandhi. Moola Lekhakaru. So he is the main original writer of the book. ಸೊ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಸೊ ಹಿಸ್ ಫುಲ್ ನೇಮ್ ಈಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಹಿಸ್ ಫಾದರ್ಸ್ ನೇಮ್ ವಾಸ್ ಕರಮ್ಚಂದ್ ಗಾಂಧಿ ಆ್ಯಂಡ್ ಹಿಸ್ ಮದರ್ಸ್ ನೇಮ್ ಈಸ್ ಪುತಲಿಬಾಯಿ. He was born on 1869, October 2nd in Gujarat, Porbandar. And ತಮ್ಮ ಬದುಕಿನ ಅನುಭವ, that is his experience in his life and the experiments, about that he wrote one book. The book's name is My Experiment with Truth. And this is translated into various languages in the world. So ಜಗತ್ತಿನ ಹಲವು ಭಾಷೆಗಳಿಗೆ ಭಾಷಾಂತರಗೊಂಡಿದೆ. And Gandhiji's Atmakatha, the Atmakatha means autobiography, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಸೊ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ವಾಟ್ ಹಿ ಡಿಡ್ ಇಸ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಹಿ ಟ್ರಾನ್ಸ್ಲೇಟೆಡ್ ಇಟ್ ಟು ಕನ್ನಡ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅನುವಾದಕರು ಮೀನ್ಸ್ ಹಿ ಟ್ರಾನ್ಸ್ಲೇಟೆಡ್, ನೋ, ಸೊ ದಟ್ ಇಸ್ ಕಾಲ್ಡ್ ಆಸ್ ಅನುವಾದಕರು. ಸೊ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಹಾಸನ ಜಿಲ್ಲೆಯ ಗೋರೂರು ಗ್ರಾಮದವರು. ಸೊ ಹಿ ಬಿಲಾಂಗ್ಸ್ ಟು ಗೋರೂರು ವಿಲೇಜ್ ವಿಚ್ ಇಸ್ ಇನ್ ಹಾಸನ್. ಹಿ ವಾಸ್ ಬಾರ್ನ್ ಇನ್ 1904 July 4th. ಇವರು ಹೊಸಗನ್ನಡ ಸಾಹಿತ್ಯದಲ್ಲಿ ಕಥೆ, ಕಾದಂಬರಿ, ಪ್ರಬಂಧ, ಜೀವನ ಚರಿತ್ರೆ, ಪ್ರವಾಸ ಕಥೆ, ಅನುವಾದ ಮುಂತಾದ ವಿಧದ ಪ್ರಕಾರಗಳಲ್ಲಿ 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಸೊ ಇನ್ ಹೊಸಗನ್ನಡ ಯು ಹ್ಯಾವ್ ಟೂ ಟೈಪ್ಸ್ ಆಫ್ ಕನ್ನಡ. ಒನ್ ಇಸ್ ಹಳೆಗನ್ನಡ and the one is ಹೊಸಗನ್ನಡ. ಹೊಸಗನ್ನಡ is now what we are talking now, that is ಹೊಸಗನ್ನಡ. So in ಹೊಸಗನ್ನಡ he has written stories, novels, compositions, autobiographies, ಪ್ರವಾಸ ಕಥೆ, journey, travel stories, many things he has written. More than 60 ಕೃತಿಗಳನ್ನು ರಚಿಸಿದ್ದಾರೆ. ಮೋರ್ ದೆನ್ 60 he has written. ಅವರ ಕೃತಿಗಳಲ್ಲಿ in his work mostly you will get to see the rural culture and Gandhi's ideology you can see in his work. ಸ್ವಾತಂತ್ರ್ಯವೇ ಧರ್ಮ, ಹೇಮಾವತಿಯ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು, ಹಳ್ಳಿಯ ಹಾಡು, ಮೆರವಣಿಗೆ, ನಮ್ಮ ಊರಿನ ರಸಿಕರು, ಗರುಡಗಂಬದ ದಾಸಯ್ಯ ಮುಂತಾದವು ಅವರು ರಚಿಸಿರುವ ಪ್ರಮುಖ ಕೃತಿಗಳು. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ವರ್ಕ್ ಹಿ ಹ್ಯಾಸ್ ಡನ್. ಸೊ ಇವರು 28 ದಟ್ ಇಸ್ 28th September 1991 ರಂದು ನಿಧನರಾದರು. ಸೊ ಹಿ ಎಕ್ಸ್ಪೈರ್ಡ್ ಆನ್ 28th September 1991. ಪ್ರಸ್ತುತ ದಟ್ ಇಸ್ ಕರೆಂಟ್ಲಿ ಗದ್ಯ ಭಾಗವನ್ನು, ಗದ್ಯ ಮೀನ್ಸ್ ಥಿಯರಿ ಪಾರ್ಟ್, ಲೆಸನ್ಸ್, ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಅನುವಾದಿಸಿದ ಮೋ.ಕ. ಗಾಂಧಿ, ದಟ್ ಇಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ನನ್ನ ಸತ್ಯಾನ್ವೇಷಣೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸೊ ಕರೆಂಟ್ಲಿ ವಾಟ್ ಲೆಸನ್ ಯು ಆರ್ ಹ್ಯಾವಿಂಗ್ ಈಸ್ ಟೇಕನ್ ಫ್ರಾಮ್ ನನ್ನ ಸತ್ಯಾನ್ವೇಷಣೆ. ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಪಾಠ ಪ್ರವೇಶ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಆತನ ಬಾಲ್ಯ ಪ್ರಮುಖ ಪಾತ್ರ ವಹಿಸುತ್ತದೆ. ಸೊ ಟು ಗ್ರೂಮ್ someone's personality, his childhood plays a major role. ವಿದ್ಯಾರ್ಥಿ ಜೀವನದಲ್ಲಿ ನೋಡಿದ್ದು, ಕೇಳಿದ್ದು, ಕಲಿತದ್ದು, ಇಟ್ಟುಕೊಂಡ ಆದರ್ಶ, ಪಡೆದ ಪ್ರೇರಣೆ ಇವು ಆತನ ಜೀವನದುದ್ದಕ್ಕೂ ಪ್ರಭಾವ ಬೀರುತ್ತದೆ. ಸೊ ಇನ್ ದ ಚೈಲ್ಡ್ಹುಡ್, ವಿದ್ಯಾರ್ಥಿಯ ಜೀವನದಲ್ಲಿ, ದಟ್ ಇಸ್ ಇನ್ ದ ಸ್ಟೂಡೆಂಟ್ ಲೈಫ್, ನೋಡಿದ್ದು, ವಾಟ್ ದೇ ಆರ್ ಸೀಯಿಂಗ್, ಕೇಳಿದ್ದು, ವಾಟ್ ದೇ ಆರ್ ಹಿಯರಿಂಗ್, ಕಲಿತದ್ದು, ವಾಟ್ ದೇ ಆರ್ ಲರ್ನಿಂಗ್, ಇಟ್ಟುಕೊಂಡ ಆದರ್ಶ, ದಟ್ ಈಸ್ ದೇ ಆರ್ ಐಡಿಯಾಲಜೀಸ್, ವಾಟ್ ದೇ ಆರ್ ಫಾಲೋವಿಂಗ್, ಪಡೆದ ಪ್ರೇರಣೆ, ದ ಇನ್ಸ್ಪಿರೇಷನ್ಸ್ ದೇ ಗೆಟ್, ಇವು ಆತನ ಜೀವನದುದ್ದಕ್ಕೂ, ಥ್ರೂ ಔಟ್ ಹಿಸ್ ಲೈಫ್ ಇಟ್ ವಿಲ್ ಇನ್ಫ್ಲುಯೆನ್ಸ್ ದೆಮ್.
ಹೀಗಾಗಿಯೇ ಗಾಂಧೀಜಿ ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ, ಸೊ ಗಾಂಧೀಜಿ ವೆನ್ ಹಿ ವಾಸ್ ಆ್ಯಸ್ ಅ ಸ್ಟೂಡೆಂಟ್, ಶಾಲೆಯಲ್ಲಿ ನಡೆದ ಒಂದು ಘಟನೆ, ಇನ್ ಸ್ಕೂಲ್ ಒನ್ ಇನ್ಸಿಡೆಂಟ್ ಹ್ಯಾಪೆಂಡ್, ಹಾಗೂ ನೋಡಿದ 2 ನಾಟಕಗಳು, ಸೊ ಆ್ಯಂಡ್ ಹಿ ಆಲ್ಸೋ ವಾಚ್ಡ್ 2 ಡ್ರಾಮಾಸ್, ದಟ್ ಇಸ್ ಥಿಯೇಟರ್, ಸತ್ಯದ ದಾರಿಯಲ್ಲಿ ನಡೆಯುವಂತೆ, ದಟ್ ಮೇಡ್ ಹಿಮ್ ವಾಕ್ ಆನ್ ದ ಪಾತ್ ಆಫ್ ಟ್ರೂತ್, ಅವರನ್ನು ಪ್ರೇರೇಪಿಸಿತು. ಸೊ ಇಟ್ ಇನ್ಸ್ಪೈರ್ಡ್ ಹಿಮ್ ಟು ವಾಕ್ ಆನ್ ದಿ ಪಾತ್ ಆಫ್ ಟ್ರೂತ್. ದೀಸ್ 2 ಡ್ರಾಮಾಸ್ ಆ್ಯಂಡ್ ದ ಇನ್ಸಿಡೆಂಟ್ ದಟ್ ಹ್ಯಾಪನ್ ಇನ್ ದ ಸ್ಕೂಲ್. ಶ್ರವಣಕುಮಾರ ಹಾಗೂ ಹರಿಶ್ಚಂದ್ರ ಆದರ್ಶದ ನೆರಳಿನಲ್ಲಿಯೇ ಬಾಳಿ ಬದುಕು ರೂಪಿಸಿಕೊಂಡ ಗಾಂಧೀಜಿ ದೇಶಕ್ಕೆ ಆಸ್ತಿಯಾದರು. ಸೊ ಶ್ರವಣಕುಮಾರ ಇಸ್ ಒನ್ ಆಫ್ ದಿ drama and Harishchandra is another one. So you have to remember Harishchandra and Shravanakumara. So these 2, under the shadow only Gandhiji lived, and it also groomed his life. He became the asset to the country. ಇಡೀ ಜಗತ್ತಿಗೆ ಬೆಳಕಾದರು. ಸೊ he became a light to the whole world. ಗಾಂಧೀಜಿಯವರಂತೆ ಆ್ಯಸ್ ಗಾಂಧೀಜಿ, ಶಿವಾಜಿ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಲಾಲ್ ಬಹಾದೂರ್ ಶಾಸ್ತ್ರಿ, ಸ್ವಾಮಿ ವಿವೇಕಾನಂದ ಮುಂತಾದ ವ್ಯಕ್ತಿಗಳು, ಸೊ ಆಲ್ ದೀಸ್ ಪೀಪಲ್ ತಮ್ಮ ಬಾಲ್ಯದಲ್ಲಿ ಅನುಸರಿಸಿದ ಆದರ್ಶಗಳಿಂದಲೇ ಮಹಾತ್ಮರಾದರು. ಸೊ ಆಲ್ ದೀಸ್ ಪೀಪಲ್ ಆಲ್ಸೋ ideologies they followed in their childhood only groomed them and made them mahatmas. ನಾವು ಅವರಂತೆ ಸತ್ಯ ಮಾರ್ಗದಲ್ಲಿ ನಡೆಯುವುದಕ್ಕೆ ಈ ಪಾಠ ಪ್ರೇರಣೆ ನೀಡುತ್ತದೆ. ಸೊ ಫಾರ್ us also to walk on the path of the truth, this lesson will inspire us. Coming to the lesson, ನಮ್ಮ ತಂದೆ ಪೋರಬಂದರನ್ನು ಬಿಟ್ಟು ರಾಜಕೋಟೆಯ ರಾಜಸ್ಥಾನಿಕ ನ್ಯಾಯಾಲಯದ ಸದಸ್ಯರಾಗಿ ಹೊರಟಾಗ ನನಗೆ ಕೇವಲ 7 ವರ್ಷಗಳು. ಸೊ ನನ್ನ ತಂದೆ, ಸೊ ಹಿಸ್ ಫಾದರ್, ಹಿ ಲೆಫ್ಟ್ ಪೋರ್ಬಂದರ್, ಪೋರಬಂದರನ್ನು ಬಿಟ್ಟು, ವೇರ್ ಡಿಡ್ ಹಿ ಗೋ? ರಾಜಕೋಟೆಯ ರಾಜಸ್ಥಾನಿಕ ನ್ಯಾಯಾಲಯದ ಸದಸ್ಯರಾಗಿ ಹೊರಟಾಗ. ಸೊ ಹಿ ಬಿಕೇಮ್ ದಿ member of the ರಾಜಕೋಟೆಯ ರಾಜಸ್ಥಾನಿಕ ನ್ಯಾಯಾಲಯ. ನ್ಯಾಯಾಲಯ means court. So he became a member of that. That time Gandhi was only 7 ವರ್ಷ, 7 years old. ಅಲ್ಲಿ ನನ್ನನ್ನು ಪ್ರಾಥಮಿಕ ಶಾಲೆಗೆ ಸೇರಿಸಿದರು. ಸೊ ದೇರ್ ದೇ ಜಾಯಿನ್ ಹಿಮ್ ಟು ಅ ಪ್ರೈಮರಿ ಸ್ಕೂಲ್. ಪ್ರಾಥಮಿಕ ಶಾಲೆ ಮೀನ್ಸ್ ಪ್ರೈಮರಿ ಸ್ಕೂಲ್. ಸೊ ಗಾಂಧಿ ಜಾಯಿನ್ಡ್ ಅ ಪ್ರೈಮರಿ ಸ್ಕೂಲ್ ದೇರ್. ಆ ದಿನಗಳಲ್ಲಿ ನನಗೆ ಬೋಧಿಸಿದ ಉಪಾಧ್ಯಾಯರ ಹೆಸರುಗಳು ಮೊದಲಾದ ವಿವರಗಳೆಲ್ಲ ನನಗೆ ಚೆನ್ನಾಗಿ ನೆನಪಿದೆ. ಸೊ ಇನ್ ದೋಸ್ ಡೇಸ್ ಬೋಧಿಸಿದ ಮೀನ್ಸ್ ಟೀಚಿಂಗ್ಸ್ ಆಫ್ ದಿ ಟೀಚರ್ಸ್, ದಿಯರ್ ನೇಮ್ಸ್ ಆ್ಯಂಡ್ ದಿ ಅದರ್ ಡೀಟೇಲ್ಸ್, ಮೊದಲಾದ ವಿವರಗಳೆಲ್ಲ ನನಗೆ ಚೆನ್ನಾಗಿ ನೆನಪಿದೆ. ಹಿ ರಿಮೆಂಬರ್ಸ್ ಆಲ್ ಆಫ್ ದೆಮ್. ಪೋರಬಂದರಿನಲ್ಲಿ ಇದ್ದಂತೆಯೇ ಇಲ್ಲಿಯೂ ನನ್ನ ವಿದ್ಯಾಭ್ಯಾಸದ ವಿಷಯಗಳಲ್ಲಿ ಹೇಳಬೇಕಾದ ಹೆಚ್ಚಿನದೇನೂ ಇಲ್ಲ. ಸೊ ಲೈಕ್ ಪೋರ್ಬಂದರ್, ದಟ್ ಈಸ್ ಪೋರಬಂದರಿನಲ್ಲಿ ಇದ್ದಂತೆ, ಆ್ಯಸ್ ಇಟ್ ವಾಸ್ ಇನ್ ಪೋರ್ಬಂದರ್, ಹಿಯರ್ ಆಲ್ಸೋ, ಇಲ್ಲಿಯೂ ನನ್ನ ವಿದ್ಯಾಭ್ಯಾಸದ ವಿಷಯದಲ್ಲಿ, ಅಬೌಟ್ ಹಿಸ್ ಎಜುಕೇಷನ್, ದೆರ್ ಇಸ್ ನಥಿಂಗ್ ಮಚ್ ಟು ಸೇ ಅಬೌಟ್ ಇಟ್. ಹೇಳಬೇಕಾದ ಹೆಚ್ಚಿನದೇನೂ ಇಲ್ಲ. ದೆರ್ ಇಸ್ ನಥಿಂಗ್ ಮಚ್ ಟು ಸೇ ಅಬೌಟ್ ಇಟ್. ನಾನು ಸಾಮಾನ್ಯ ಯೋಗ್ಯತೆಯುಳ್ಳ ವಿದ್ಯಾರ್ಥಿಯಾಗಿದ್ದೇನೆ. ಸೊ ಐ ಆಮ್ ಅ ಸಾಮಾನ್ಯ ಯೋಗ್ಯತೆಯುಳ್ಳ ಮೀನ್ಸ್ ಐ ಆಮ್ ಅನ್ ಆವ್ರೇಜ್ ಸ್ಟೂಡೆಂಟ್, ಹಿ ಸೇಮ್. ಆ ಪಾಠಶಾಲೆಗೆ ಸಮೀಪದಲ್ಲಿದ್ದ ಮತ್ತೊಂದು ಶಾಲೆ ಮುಗಿಸಿ ಮುಂದೆ ಪ್ರೌಢಶಾಲೆಯನ್ನು ಮುಟ್ಟುವ ವೇಳೆಗೆ ನನಗೆ 12 ವರ್ಷ ತುಂಬಿತು. ಸೊ ಹಿ ಫಿನಿಶ್ಡ್ ಆ ಪಾಠಶಾಲೆಗೆ ಸಮೀಪದಲ್ಲಿ ಮತ್ತೊಂದು ಶಾಲೆ ಮುಗಿಸಿ. ಸೊ ಹಿ ಫಿನಿಶ್ ದ ಸ್ಕೂಲಿಂಗ್ ದೇರ್ ಆ್ಯಂಡ್ ಲೇಟರ್ ಪ್ರೌಢಶಾಲೆ ಮೀನ್ಸ್ ಹೈಸ್ಕೂಲ್. ಸೊ ಮುಟ್ಟುವ ವೇಳೆಗೆ, ಬೈ ದ ಟೈಮ್ ಹಿ ರೀಚ್ ದ ಹೈಸ್ಕೂಲ್, ಹಿ ವಾಸ್ 12 ವರ್ಷ, ದಟ್ ಇಸ್ 12 years old. ಆ ಕಾಲದಲ್ಲಿ ನಾನು ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಎಂದು ಸುಳ್ಳು ಹೇಳಿದ ನೆನಪಿಲ್ಲ. ಸೊ ಇನ್ ದೋಸ್ ಟೈಮ್ಸ್
be it for the teachers, that is ಶಿಕ್ಷಕರು ಟೀಚರ್ಸ್, ಆರ್ ಫ್ರೆಂಡ್ಸ್ ಸ್ನೇಹಿತರಿಗಾಗಲಿ ಎಂದು ಸುಳ್ಳು ಹೇಳಿದ ನೆನಪಿಲ್ಲ. ಐ ಡೋಂಟ್ ರಿಮೆಂಬರ್ ಟೆಲ್ಲಿಂಗ್ ಲೈಸ್ ಟು ಮೈ ಟೀಚರ್ಸ್ ಆರ್ ಮೈ ಫ್ರೆಂಡ್ಸ್. ನಾನು ಬಹಳ ನಾಚಿಕೆಯ ಸ್ವಭಾವದವನಾಗಿದ್ದೆ. ಐ ವಾಸ್ ವೆರಿ ಶೈ ಬಾಯ್. ನಾಚಿಕೆ ಮೀನ್ಸ್ ಶೈ. ಓಕೆ, ಸೊ ಯಾರ ಜೊತೆಗೂ ಸೇರುತ್ತಿರಲಿಲ್ಲ. ಐ ಟು ನಾಟ್ ಮಿಂಗಲ್. ಸೇರುತ್ತಿರಲಿಲ್ಲ ಮೀನ್ಸ್ ಹಿ ವಾಸ್ ನಾಟ್ ಮಿಂಗಲಿಂಗ್ ವಿತ್ ಎನಿಬಡಿ ಮಚ್. ನನ್ನ ಪುಸ್ತಕ, ಪಾಠಗಳು ಇವೇ ನನ್ನ ಮಿತ್ರರು. ಸೊ ಮೈ ಬುಕ್, ಮೈ ಲೆಸನ್ಸ್, ದೀಸ್ ಓನ್ಲಿ ವೇರ್ ಮೈ ಫ್ರೆಂಡ್ಸ್. ಮಿತ್ರರು ಮೀನ್ಸ್ ಫ್ರೆಂಡ್ಸ್. ಗಂಟೆ ಹೊಡೆಯುವ ಹೊತ್ತಿಗೆ ಶಾಲೆಗೆ ಹೋಗುವುದು. ಸೊ ವೆನ್ ದ ಬೆಲ್ ರಿಂಗ್ಸ್ ಇನ್ ದ ಸ್ಕೂಲ್, ಐ ಟು ಗೋ ಟು ಸ್ಕೂಲ್. ಶಾಲೆ ಮುಗಿಯುತ್ತಲೇ, ಆ್ಯಸ್ ದ ಸ್ಕೂಲ್ ಫಿನಿಷಸ್, ಮನೆಗೆ ಓಡುವುದು. ಐ ಟು ರನ್ ಬ್ಯಾಕ್ ಹೋಮ್. ಇದು ನನ್ನ ದಿನನಿತ್ಯದ ಅಭ್ಯಾಸವಾಗಿದೆ. ಅಭ್ಯಾಸ ಮೀನ್ಸ್ ಪ್ರಾಕ್ಟಿಸ್. ಓಕೆ, ಸೊ ದಿಸ್ ವಾಸ್ ದಿನನಿತ್ಯ ಮೀನ್ಸ್ ದಿಸ್ ವಾಸ್ ಮೈ ಡೈಲಿ ರೂಟೀನ್ ಹಿ ಸೇಯಿಂಗ್. ನಾನು ನಿಜವಾಗಿಯೂ ಓಡಿಯೇ ಮನೆ ಸೇರುತ್ತಿದ್ದೆ. ಮೀ ರಿಯಲಿ ಐ ಟು ರನ್ ಟು ಮೈ ಹೌಸ್ ಆ್ಯಂಡ್ ರೀಚ್. ಏಕೆಂದರೆ ನನಗೆ ಯಾರೊಂದಿಗೂ ಮಾತನಾಡುವ ಧೈರ್ಯವಿರಲಿಲ್ಲ. Why he used to run home fast and reach? Because he didn't have the courage. Dhairya means courage. He didn't have the courage to talk with anybody. ಯಾರಾದರೂ ನನ್ನನ್ನು ಕುಚ್ಚೋದ್ಯ ಮಾಡುವರೋ ಎಂಬ ಭಯ ನನಗಿತ್ತು. ಸೊ he had the fear that ಯಾರಾದರೂ anybody could be mischievous with him, teasing him. So he was afraid that somebody would tease him or make fun of him. So he used to run away from that place fast. ಪ್ರೌಢಶಾಲೆಯ ಮೊದಲನೆಯ ವರ್ಷದ ಪರೀಕ್ಷೆಯ ವೇಳೆಯಲ್ಲಿ ಒಂದು ಘಟನೆಯೊಂದು ಹೇಳಬೇಕು. ಸೊ ಪ್ರೌಢಶಾಲೆ, ವೆನ್ ಹಿ ವಾಸ್ ಇನ್ ಅ ಹೈಸ್ಕೂಲ್ ಇನ್ ದ ಫಸ್ಟ್ ಇಯರ್ ಎಕ್ಸಾಮ್, ನಡೆದ ಒಂದು ಘಟನೆಯನ್ನು ಮೀನ್ಸ್ ಒನ್ ಇನ್ಸಿಡೆಂಟ್ ಹ್ಯಾಪೆಂಡ್ ದಟ್ ಹಿ ವಾಂಟ್ಸ್ ಟು ಟೆಲ್, ಹೇಳಬೇಕು. ಇನ್ಸ್ಪೆಕ್ಟರ್ ಮೀ ಗೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು. ಸೊ ಪರಿಶೀಲನೆ ಮೀನ್ಸ್ ಸ್ಕೂಲ್ ಇನ್ಸ್ಪೆಕ್ಷನ್ಸ್ ವಿಲ್ ಬಿ ದೇರ್, ನೋ? ಸೊ ಲೈಕ್ ದಟ್ ದೆರ್ ವಾಸ್ ಇನ್ಸ್ಪೆಕ್ಷನ್ ಇನ್ ಎ ಸ್ಕೂಲ್ ಆ್ಯಂಡ್ ದ ಇನ್ಸ್ಪೆಕ್ಟರ್ಸ್ ನೇಮ್ ವಾಸ್ ಮೀ ಗೈಲ್ಸ್. ಸೊ ಪರಿಶೀಲನೆಗಾಗಿ ಮೀನ್ಸ್ ಫಾರ್ ಇನ್ಸ್ಪೆಕ್ಷನ್ ಹಿ ಕೇಮ್ ಟು ದ ಸ್ಕೂಲ್. ಅವರು ಮೊದಲನೆಯ ತರಗತಿಯ ವಿದ್ಯಾರ್ಥಿಗಳಿಗೆ 5 ಪದಗಳನ್ನು ಬರೆಯಲು ಕೊಟ್ಟರು. ಸೊ ಅವರು ಮೊದಲನೆಯ ತರಗತಿಯ ಮೀನ್ಸ್ ದ ಫಸ್ಟ್ standard, first class students, he gave 5 words to write. ಅವುಗಳ ಪೈಕಿ ಕೆಟಲ್ ಎಂಬ ಪದವು ಒಂದು. ಸೊ ಅಮಾಂಗ್ ದೋಸ್ 5 words, ಕೆಟಲ್ ಆಲ್ಸೋ ವಾಸ್ ಒನ್ ಆಫ್ ದ ವರ್ಡ್. ನಾನು ಅದನ್ನು ತಪ್ಪಾಗಿ ಬರೆದೆ. ಸೊ ಗಾಂಧೀಜಿ ವಾಟ್ he did, out of that 5 words, he wrote the spelling of kettle wrongly. ನಮ್ಮ ಉಪಾಧ್ಯಾಯರು, that is his teacher, ತಮ್ಮ ಪಾದರಕ್ಷೆಯ ತುದಿಯಿಂದ ನನ್ನನ್ನು ಎಚ್ಚರಿಸಲು ಪ್ರಯತ್ನಿಸಿದರು. ನಾವು ದ ಟೀಚರ್, ಉಪಾಧ್ಯಾಯರು ಟೀಚರ್. ನಾವು ಟೀಚರ್ saw that Gandhi wrote this spelling wrong. So he wanted to tell Gandhi that your spelling is wrong. So he threw with his padarakshe, through his sandals, okay, tudinda, to the tip of his sandal, he tried to warn him, ಎಚ್ಚರಿಸಲು ಪ್ರಯತ್ನಿಸಿದರು. ನಾನು ಆ ಸೂಚನೆಯಂತೆ ನಡೆಯಲಿಲ್ಲ. ಸೊ ಗಾಂಧೀಜಿ ಡಿಡ್ ನಾಟ್ ಫಾಲೋ ದ್ಯಾಟ್ ಇನ್ಸ್ಟ್ರಕ್ಷನ್ ವಾಟ್ ದ ಟೀಚರ್ ವಾಸ್ ಗಿವಿಂಗ್. ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ನನ್ನ ತಪ್ಪನ್ನು ತಿದ್ದಿಕೊಳ್ಳಬೇಕೆಂದು ನಮ್ಮ ಉಪಾಧ್ಯಾಯರ ಉದ್ದೇಶ. ಸೊ ವಾಟ್ ದ ಟೀಚರ್ ವಾಂಟೆಡ್ ಟು ಟೆಲ್ ಗಾಂಧಿ ಥ್ರೂ ಸೈನ್ಸ್ ದಟ್ ಸಿ ದ ಬಾಯ್ಸ್ ಸ್ಲೇಟ್ ಹೂ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಹಿಮ್ ಆ್ಯಂಡ್ ತಪ್ಪನ್ನು ತಿದ್ದಿಕೊಳ್ಳಬೇಕೆಂದು, ಕರೆಕ್ಟ್ ಹಿಸ್ ಮಿಸ್ಟೇಕ್. Okay, because Gandhiji wrote wrong, so the teacher is trying to signal him and tell him, see the slate of that boy who's sitting in front of you and correct your spelling. ನಮ್ಮ ಉಪಾಧ್ಯಾಯರ ಉದ್ದೇಶ, that was his intention. ಅದು ನನಗೆ ಒಪ್ಪಿಗೆ ಆಗಲಿಲ್ಲ. ಸೊ ಗಾಂಧೀಜಿ was not ready to do that. He didn't agree for that. ಏಕೆಂದರೆ why means ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ನಾನು ತಿಳಿದಿದ್ದೆ. Why he didn't agree? Because Gandhi knew. What is the job of the teacher? Job of the teacher is to see that students don't copy.
ಓಕೆ, ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ. ಸೊ ದಟ್ ಈಸ್ ದ ವರ್ಕ್ ಆಫ್ ದ ಟೀಚರ್, ಟು ಸಿ ದ್ಯಾಟ್ ಸ್ಟೂಡೆಂಟ್ಸ್ ಡೋಂಟ್ ಕಾಪಿ. ಆ್ಯಂಡ್ ದಿಸ್ ಹಿ ನ್ಯೂ, ದಿಸ್ ಇಸ್ ಅ ಜಾಬ್ ಆಫ್ ದ ಟೀಚರ್ ಆ್ಯಂಡ್ ಗಾಂಧಿ ನ್ಯೂ. ಇದರ ಪರಿಣಾಮವಾಗಿ ನನ್ನನ್ನು ಹೊರತು ಉಳಿದ ಹುಡುಗರೆಲ್ಲ 5 ಪದಗಳನ್ನು ಸರಿಯಾಗಿ ಬರೆದರು. ಸೊ ಬಿಕಾಸ್ ಆಫ್ ದಿಸ್, ವಾಟ್ ಇಸ್ ಬಿಕಾಸ್ ಆಫ್ ದ ಪರಿಣಾಮ ಮೀನ್ಸ್ ರಿಸಲ್ಟ್. ಓಕೆ, ಸೊ ಆಸ್ ಅ ರಿಸಲ್ಟ್ ವಾಟ್ ಹ್ಯಾಪೆಂಡ್, ಲೀವಿಂಗ್ ಗಾಂಧಿ, ಆಲ್ ದಿ ಅದರ್ಸ್ ಬಾಯ್ಸ್, ಉಳಿದ ಹುಡುಗರೆಲ್ಲ 5 ಪದಗಳನ್ನು ಸರಿಯಾಗಿ ಬರೆದಿದ್ದರು. ದೇ ರೋಟ್ ಆಲ್ ದ 5 ಸ್ಪೆಲ್ಲಿಂಗ್ಸ್ ಕರೆಕ್ಟ್ಲಿ ಎಕ್ಸೆಪ್ಟ್ ಗಾಂಧಿ. ನಾನೊಬ್ಬನೇ ದಡ್ಡ, ಐ ಆಮ್ ಓನ್ಲಿ ಡಲ್, ಆರ್ ಯು ಕ್ಯಾನ್ ಸೇ ಬುದ್ದು. ಇದಾದ ಮೇಲೆ ಉಪಾಧ್ಯಾಯರು ನನ್ನ ಮೂರ್ಖತನವನ್ನು ನನಗೆ ತೋರಿಸುವುದಕ್ಕೆ ಪ್ರಯತ್ನಪಟ್ಟರು. ಆಫ್ಟರ್ ದಿಸ್ ದ ಟೀಚರ್ ಟ್ರೈಡ್ ಟು ಶೋ ದಟ್ ಗಾಂಧೀಜಿ ಈಸ್ ಅ ಫೂಲ್. ಹಿ ಟ್ರೈಡ್ ದ್ಯಾಟ್, ಪ್ರಯತ್ನಪಟ್ಟರು. ಸೊ ಮೂರ್ಖತನ ಮೀನ್ಸ್ ಫೂಲಿಶ್ನೆಸ್. ನನಗೆ ತೋರಿಸುವುದಕ್ಕೆ ಪ್ರಯತ್ನಪಟ್ಟರು. ಓಕೆ, ಸೊ ದ ಟೀಚರ್ ವಾಂಟೆಡ್ ಟು ಟೆಲ್ ಯು ಆರ್ ಅ ಫೂಲ್ ಆ್ಯಂಡ್ ಹಿ ಟ್ರೈ ಟು ಟೆಲ್ ದ್ಯಾಟ್ ಟು ಗಾಂಧಿ. ಅದರಿಂದ ಅವರಿಗೆ ವೃಥಾ ಶ್ರಮವಾಯಿತೇ ಹೊರತು ಕಾಪಿ ಮಾಡುವ ಕಲೆ ನನಗೆ ಕೊನೆಗೂ ಬರಲೇ ಇಲ್ಲ. ಸೊ ಬಿಕಾಸ್ ಆಫ್ ದಿಸ್ ಅವರಿಗೆ, ದಟ್ ಈಸ್ ಫಾರ್ ದ ಟೀಚರ್, ವೃಥಾ ಶ್ರಮವಾಯಿತು. ವೃಥಾ ಮೀನ್ಸ್ it's a waste effort which the teacher was putting here. But Gandhiji ಕೊನೆಯವರೆಗೂ, that is till the end, he didn't learn to copy. ಸೊ ಹೊರತು ಕಾಪಿ ಮಾಡುವ ಕಲೆ ಮೀನ್ಸ್ ದ ಆರ್ಟ್ ಆಫ್ ಕಾಪಿಂಗ್ ನನಗೆ ಕೊನೆಗೂ ಬರಲಿಲ್ಲ. ಫಾರ್ ಮಿ ಟಿಲ್ ದ ಎಂಡ್ ಐ ಡಿಂಟ್ ಲರ್ನ್ ದ್ಯಾಟ್ ಓನ್ಲಿ. ಇಷ್ಟಾದರೂ ಉಪಾಧ್ಯಾಯರಲ್ಲಿ ನನಗೆ ಗೌರವ ಕಿಂಚಿತೂ ಕಡಿಮೆಯಾಗಲಿಲ್ಲ. ಈವನ್ ದೋ ಆಲ್ ದಿಸ್ ಹ್ಯಾಪೆಂಡ್, ವಾಟ್ ಹ್ಯಾಪೆಂಡ್, ಗಾಂಧೀಜೀಸ್ ರೆಸ್ಪೆಕ್ಟ್ ಟುವರ್ಡ್ಸ್ ದ ಟೀಚರ್ ಕಿಂಚಿತೂ ಕಡಿಮೆಯಾಗಲಿಲ್ಲ. ಈವನ್ ಲಿಟಲ್ ಬಿಟ್ ಇಟ್ ಡಿಂಟ್ ರೆಡ್ಯೂಸ್. ಹಿಸ್ ರೆಸ್ಪೆಕ್ಟ್ ಫಾರ್ ಟೀಚರ್ ವಾಸ್ ಆಲ್ವೇಸ್ ದೇರ್. ಏಕೆಂದರೆ, ನಾವು ವೈ ಹಿ ಸೆಲಿಂಗ್, ಹಿರಿಯರ ದೋಷಗಳನ್ನು ಎನಿಸದಿರುವುದು ನನ್ನ ಸ್ವಾಭಾವಿಕ ಗುಣವಾಗಿತ್ತು. ಸೊ ಇಟ್ ವಾಸ್ ದಿ ಗುಣ ಆಫ್, ದಟ್ಸ್ ಅ ಕ್ವಾಲಿಟಿ ಆಫ್ ಗಾಂಧಿ ಟು ಓವರ್ಲುಕ್ ದ ಎಲ್ಡರ್ಸ್ ಮಿಸ್ಟೇಕ್ಸ್. Right? That's a good one, because children or younger ones should not point out at elders' mistakes. All are humans, right? They should not point out and make fun of them or fight with them. So, ಗುಣವಾಗಿತ್ತು. ಅನಂತರ ಆ ಉಪಾಧ್ಯಾಯರ ಇತರ ದೋಷಗಳು ನನಗೆ ತಿಳಿದು ಬಂದವು. ಸೊ ಲೇಟರ್ ಆನ್ he got to know the other shortcomings. ದೋಷಗಳು means shortcomings of the teachers also. So later on he got to know the shortcomings of his teachers. ಆದರೆ ಅವರಲ್ಲಿ ನನ್ನ ಆದರ ಭಾವ ಕಡಿಮೆಯಾಗಲಿಲ್ಲ. ಸೊ he is telling, even though I got to know their shortcomings, their mistakes, I still, the respect for the teachers did not come down. ಹಿರಿಯರ ಅನತಿಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ, ಅವರ ಕಾರ್ಯವನ್ನು ಪರೀಕ್ಷಿಸುವುದಲ್ಲ ಎಂಬುದನ್ನು ನಾನು ಅರಿತೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಲೈನ್. ಹಿರಿಯರ ಅನತಿಯನ್ನು, ಅನತಿ ಮೀನ್ಸ್ ಎಲ್ಡರ್ಸ್ ಆರ್ಡರ್ಸ್ ಆರ್ ಎಲ್ಡರ್ಸ್, ವಾಟ್ ಎವರ್ ದೇ ಸೇ, ವಿ ಶುಡ್ ಫಾಲೋ ದ್ಯಾಟ್. ಪಾಲಿಸುವುದು, ದಟ್ ಈಸ್ ಅವರ್ ಕರ್ತವ್ಯ, ದಟ್ ಈಸ್ ಅವರ್ ಡ್ಯೂಟಿ ಟು ಫಾಲೋ ವಾಟ್ ದ ಎಲ್ಡರ್ಸ್ ಆರ್ ಟೆಲ್ಲಿಂಗ್ ಅಸ್. ಅವರ ಕಾರ್ಯವನ್ನು ಪರೀಕ್ಷಿಸುವುದಲ್ಲ. ಸೊ ಅವರ ಕಾರ್ಯವನ್ನು ಪರೀಕ್ಷಿಸುವುದಲ್ಲ, ನಾಟ್ ಟು ಜಡ್ಜ್ ದಿಯರ್ ವರ್ಕ್. ಓಕೆ, ದಟ್ ಮೀನ್ಸ್ ಅವರ್ ವರ್ಕ್ ಇಸ್ ಟು ಒಬೇ ದ ಎಲ್ಡರ್ಸ್, ನಾಟ್ ಟು ಜಡ್ಜ್ ದಿಯರ್ ವರ್ಕ್ ಎಂಬುದನ್ನು ನಾನು ಅರಿತಿದ್ದೆ. ದಿಸ್ ಗಾಂಧೀಜಿ ನ್ಯೂ. ಇದೇ ಸಮಯದಲ್ಲಿ ನಡೆದ ಮತ್ತೆರಡು ಸಂಗತಿಗಳು ಯಾವಾಗಲೂ ನನ್ನ ನೆನಪಿನಲ್ಲಿ ಉಳಿದಿವೆ. ಸೊ ಇದೇ ಸಮಯದಲ್ಲಿ ಅಟ್ ದ ಸೇಮ್ ಟೈಮ್ ನಡೆದ ಮತ್ತೆರಡು ಸಂಗತಿಗಳು ಮೀನ್ಸ್ 2 more incidents. ಆಲ್ವೇಸ್ ಇಟ್ ಈಸ್ ಇನ್ ಮೈ ಮೆಮರಿ. ಸೊ ಯಾವಾಗಲೂ ನನ್ನ ನೆನಪಿನಲ್ಲಿ ಉಳಿದಿವೆ. ಪಠ್ಯಪುಸ್ತಕಗಳನ್ನು ಹೊರತು ಬೇರೆ ಏನನ್ನು ಓದುವುದು ಸಾಧಾರಣವಾಗಿ ನನಗೆ
ಸೇರುತ್ತಿರಲಿಲ್ಲ. ಸೊ ಪಠ್ಯಪುಸ್ತಕಗಳ ಹೊರತು ಮೀನ್ಸ್ ಅದರ್ ದ್ಯಾನ್ ದ ಟೆಕ್ಸ್ಟ್ ಬುಕ್ಸ್, ಬೇರೆ ಏನನ್ನು ಓದುವುದು, ವಾಟ್ ಎಲ್ಸ್ ಶುಡ್ ಐ ರೀಡ್, ಸಾಧಾರಣವಾಗಿ ನನಗೆ ಸೇರುತ್ತಿರಲಿಲ್ಲ. ಹಿ ಡಿಡ್ಂಟ್ ನೋ ವಾಟ್ ಟು ರೀಡ್ ಅದರ್ ದ್ಯಾನ್ ಹಿಸ್ ಟೆಕ್ಸ್ಟ್ ಬುಕ್ಸ್, ಮೀನ್ಸ್ ಹಿ ವಾಸ್ ನಾಟ್ ರೀಡಿಂಗ್ ಮೆನಿ ಬುಕ್ಸ್. ನಿತ್ಯದ ಪಾಠಗಳನ್ನಂತೂ ಓದಲೇಬೇಕಾಗಿತ್ತು. ಸೊ ನಿತ್ಯದ ಪಾಠಗಳು, ನಿತ್ಯ ಮೀನ್ಸ್ ಡೈಲಿ ಲೆಸನ್ಸ್, ವಾಟ್ ದೇ ವೆ ಡೂಯಿಂಗ್, ಓದಲೇಬೇಕಾಗಿತ್ತು. ದೇ ಹ್ಯಾಡ್ ಟು ರೀಡ್ ಆಲ್ ದೋಸ್ ಲೆಸನ್ಸ್. ಉಪಾಧ್ಯಾಯರು ನನ್ನನ್ನು ಗದರಿಸುವುದು ನನಗೆ ಇಷ್ಟವಿರಲಿಲ್ಲ. ಸೊ ಗದರಿಸುವುದು ಮೀನ್ಸ್ ಸ್ಕೋಲ್ಡಿಂಗ್ಸ್ ಫ್ರಾಮ್ ದಿ ಟೀಚರ್ಸ್. ಹಿ ಡಿಂಟ್ ಲೈಕ್ ದ್ಯಾಟ್, ನನಗೆ ಇಷ್ಟವಿರಲಿಲ್ಲ. ಸೊ ದಟ್ಸ್ ವೈ ಹಿಸ್ ಟು ರೀಡ್ ಆಲ್ ಹಿಸ್ ಲೆಸನ್ಸ್ ಪ್ರಾಪರ್ಲಿ ಆ್ಯಂಡ್ ಗೋ, ಬಿಕಾಸ್ ಹಿ ಡಿಂಟ್ ಲೈಕ್ ಟೀಚರ್ಸ್ ಸ್ಕೋಲ್ಡಿಂಗ್ಸ್. ಅವರಿಗೆ ಮೋಸ ಮಾಡಲು ನನಗೆ ಇಷ್ಟವಿರಲಿಲ್ಲ. ಸೊ ಗಾಂಧೀಜಿ ಡಿಂಟ್ ಲೈಕ್ ಟು ಚೀಟ್ ಆನ್ ದ ಟೀಚರ್ಸ್. ಆದುದರಿಂದ ಪಾಠವನ್ನೇನೋ ಓದುತ್ತಿದ್ದೆ. ಸೊ ದಟ್ಸ್ ವೈ ಹೀಸ್ ಟು ರೀಡ್ ಆಲ್ ದ ಲೆಸನ್ಸ್. ಆದರೆ ಪಾಠದಲ್ಲಿ ಮನಸ್ಸು ಇರುತ್ತಿರಲಿಲ್ಲ. ಬಟ್ ಹಿಸ್ ಮೈಂಡ್, ಮನಸ್ಸು ವಾಸ್ ನಾಟ್ ಇನ್ ದ ಲೆಸನ್ಸ್, ಮೀನ್ಸ್ ಹಿ ಡಿಂಟ್ ಫೈಂಡ್ ದೆಮ್ ಇಂಟ್ರೆಸ್ಟಿಂಗ್ ಮೇ ಬಿ. ಹೀಗೆ ಪಾಠಗಳನ್ನೇ ಸರಿಯಾಗಿ ಓದುತ್ತಿರಲಿಲ್ಲವೆಂದ ಮೇಲೆ ಇನ್ನು ಇತರ ಹೆಚ್ಚಿನ ವ್ಯಾಸಂಗದ ಪ್ರಶ್ನೆ ಎಲ್ಲಿ ಬಂತು? ಸೊ ಹೀಗೆ ಲೈಕ್ ದಿಸ್ ಲೆಸನ್ಸ್ ಓನ್ಲಿ ಐ ವಾಸ್ ನಾಟ್ ರೀಡಿಂಗ್ ಪ್ರಾಪರ್ಲಿ. ಸೊ ಪಾಠವನ್ನೇ ಸರಿಯಾಗಿ ಓದುತ್ತಿರಲಿಲ್ಲವೆಂದ ಮೇಲೆ ಇನ್ನು ಇತರ ಹೆಚ್ಚಿನ ವ್ಯಾಸಂಗದ ಪ್ರಶ್ನೆಯಲ್ಲಿ ಬಂತು. ಸೊ ವೆನ್ ಐ ಆಮ್ ನಾಟ್ ರೀಡಿಂಗ್ ಮೈ ಲೆಸನ್ಸ್ ಓನ್ಲಿ ಪ್ರಾಪರ್ಲಿ, how will I do other work? Where is the question of doing any other activity? ಆದರೆ ಹೇಗೋ ನಮ್ಮ ತಂದೆ ಕೊಂಡುಕೊಂಡು ಬಂದಿದ್ದ ಒಂದು ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು. ಆದರೆ ಬಟ್ ಹೇಗೋ somehow ನನ್ನ ತಂದೆ, ಮೈ ಫಾದರ್, ಬಾಟ್ ಒನ್ ಬುಕ್, ಕೊಂಡುಕೊಂಡು ಬಂದಿದ್ದ ಒಂದು ಪುಸ್ತಕ, ಒನ್ ಬುಕ್ ನನ್ನ ಕಣ್ಣಿಗೆ ಬಿತ್ತು. ಇಟ್ ಫೆಲ್ ಆನ್ ಮೈ ಐಸ್, ಮೀನ್ಸ್ ಮೈ ಐಸ್ ಫೆಲ್ ಆನ್ ದಟ್ ಬುಕ್. ಅದರ ಹೆಸರು ಶ್ರವಣ ಪಿತೃಭಕ್ತಿ ನಾಟಕ. ಸೊ ದಟ್ ಬುಕ್ಸ್ ನೇಮ್ ವಾಸ್ ಶ್ರವಣ ಪಿತೃಭಕ್ತಿ ನಾಟಕ. ಆಲ್ ಆಫ್ ಯು ಆಲ್ ನೋ ದ ಸ್ಟೋರಿ ಆಫ್ ಶ್ರವಣ ಕುಮಾರ, ಐ ಬಿಲೀವ್. ಪಿತೃ ಮೀನ್ಸ್ ಪೇರೆಂಟ್ಸ್, ಓಕೆ, ಫಾದರ್, ಭಕ್ತಿ, ಓಕೆ, ಡಿವೋಷನ್ ಟುವರ್ಡ್ಸ್ ದ ಪೇರೆಂಟ್ಸ್. ಅದನ್ನು ನಾನು ಅತ್ಯಂತ ಆಸಕ್ತಿಯಿಂದ ಓದಿದೆ. Now this book ಗಾಂಧೀಜಿ read with a lot of interest. ಅತ್ಯಂತ ಆಸಕ್ತಿಯಿಂದ ಓದಿದೆ. ಅದೇ ಸಮಯದಲ್ಲಿ ಸಂಚಾರಿ ಬೊಂಬೆ ಪ್ರದರ್ಶಕರು ನಮ್ಮ ಊರಿಗೆ ಬಂದರು. ಸೊ ಅಟ್ ದ್ಯಾಟ್ ಟೈಮ್, ಅದೇ ಸಮಯದಲ್ಲಿ there was a company. Earlier there used to be company which will go from place to place and conduct dramas, theatre. So the company's name was Sanchari Bombay Pradarshakaru. They came to his village, his place. ಅವರು ನನಗೆ ತೋರಿಸಿದ ಒಂದು ಚಿತ್ರ, ಶ್ರವಣ ತನ್ನ ಕುರುಡು ತಂದೆ ತಾಯರನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಚಿತ್ರ. ಸೊ ದೇರ್ ಹಿ ಸಾ, ಊರಿಗೆ ಬಂದಿದ್ದರು. ಸೊ ಅವರು ನನಗೆ ತೋರಿಸಿದ, ಸೊ ದಿಸ್ ಕಂಪನಿ ಶೋಡ್ ಒನ್ ಪಿಕ್ಚರ್, ಹಿ ಸಾ ಒನ್ ಪಿಕ್ಚರ್ ದೇರ್. ಸೊ ಒಂದು ಚಿತ್ರ, ಒನ್ ಪಿಕ್ಚರ್. ಸೊ ಇನ್ ದ್ಯಾಟ್ ಪಿಕ್ಚರ್, ಹೌ ವಾಸ್ ಇಟ್? He's describing that picture now. So in that picture, Shravana Kumara was there and he was carrying his kurudu, blind, tande tai, that is father and mother, addeyalli koorisikondu. So adde means like two baskets tied to one pole like this. It's addeyalli koorisikondu. So Shravana Kumara, he made his parents sit in the basket. This is called as adde. Adannu hegalina mele hottukondu. So he used to carry this pole on his shoulder, making his parents sit on the basket. ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ. He used to travel with his parents sitting in the basket and carrying the pole like this on his shoulder. He used to travel. Why he used to carry his parents in the basket? Because they were very old. They couldn't walk, right? So he used to
place them in the basket and carry the basket. So this picture Gandhi saw. ಆ ಪುಸ್ತಕ, ಆ ದೃಶ್ಯ ಎರಡೂ ನನ್ನ ಅಂತರಂಗದಲ್ಲಿ ಶಾಶ್ವತವಾಗಿ ಅಂಕಿತವಾಗಿದೆ. ಸೊ ದಿಸ್ ಚಿತ್ರ, ದಿಸ್ ಪಿಕ್ಚರ್, the book which he read on Shravana Kumara, that scene in that Nataka, it touched Gandhi's soul and it remained forever. It got printed in his soul, you can say, in his memory. Ego, ಇಲ್ಲಿ ನಿನಗೊಂದು ಆದರ್ಶವಿದೆ. See, here there is one ideology for you. ಅದನ್ನು ಅನುಸರಿಸಿ, you follow that ಎಂದು ನನಗೆ ನಾನೇ ಹೇಳಿಕೊಂಡೆ. He is to tell himself, see, there is something which I should learn, I should follow. Means he is to tell himself. Shravana ಮರಣ ಹೊಂದಲು, when Shravana dies in that story, ಅವನ ಮಾತಾಪಿತೃಗಳ ಆರ್ಥವಿಲಾಪ ನನ್ನ ಕಿವಿಗೆ ಈಗಲೂ ಕೇಳುವಂತಿದೆ. So in that scene where the Shravana Kumara dies, what happens? His parents start crying uncontrollably. They wailing for the death of their son. So Mata Pitrugala, that is parents, Arthavilapa means crying, okay, crying very badly out of sadness. Nanna kivige, in my ears, even now I can hear, ಈಗಲೂ ಕೇಳುವಂತಿದೆ. ಆ ರಾಗ ನನ್ನ ಹೃದಯವನ್ನು ಕರಗಿಸಿತು. ಆ ರಾಗ, that sound, ನನ್ನ ಹೃದಯವನ್ನು ಕರಗಿಸಿತು. ಕರಗಿಸುವುದು ಮೀನ್ಸ್ ಮೆಲ್ಟಿಂಗ್, ಹೃದಯ ಮೀನ್ಸ್ ಹಾರ್ಟ್. ಸೊ ದ್ಯಾಟ್ ಮೆಲ್ಟೆಡ್ ಮೈ ಹಾರ್ಟ್. ನಮ್ಮ ತಂದೆ ತಂದುಕೊಟ್ಟಿದ್ದ ರಾಗಮಾಲಿಕೆಯಲ್ಲಿ ಅದನ್ನು ನುಡಿಸಲು ಕಲಿತೆ. ಸೊ his father brought him one ರಾಗಮಾಲಿಕೆ. in that he learned to play that. ಮತ್ತೊಂದು ನಾಟಕಕ್ಕೆ ಸಂಬಂಧಿಸಿದಂತೆ ಇದೇ ಬಗೆಯ ಪ್ರಸಂಗ ನಡೆಯಿತು. ಸೊ ಅಗೇನ್ ಮತ್ತೊಂದು ನಾಟಕ, ಒನ್ ಮೋರ್ ಡ್ರಾಮಾ, ಒನ್ ಮೋರ್ ಥಿಯೇಟರ್ ರಿಲೇಟೆಡ್ ಟು ದ್ಯಾಟ್, ಸಂಬಂಧಿಸಿದಂತೆ ಇದೇ ಬಗೆಯ ಪ್ರಸಂಗ ನಡೆಯಿತು. ಸೇಮ್ ಟೈಪ್ ಆಫ್ ಇನ್ಸಿಡೆಂಟ್ ಹ್ಯಾಪೆಂಡ್. ಆ ಕಾಲದಲ್ಲಿ ಒಂದು ನಾಟಕ ಮಂಡಳಿಯವರು, ಸೊ ಅಟ್ ದ್ಯಾಟ್ ಟೈಮ್ ಒನ್ ನಾಟಕ ಮಂಡಳಿ, ಐ ಟೋಲ್ಡ್ ಯು, ಒನ್ ಗ್ರೂಪ್ ಆಫ್ ಪೀಪಲ್, ದೇ ಆರ್ ಕಂಪನೀಸ್, ದೇ ಕಮ್ ಟು ದ ಪ್ಲೇಸಸ್, ನೋ. ಸೊ ನಾಟಕ ಮಂಡಳಿ ಪ್ರದರ್ಶಿಸುತ್ತಿದ್ದ, ದೇ ವೇರ್ ಪ್ರೆಸೆಂಟಿಂಗ್ ಒನ್ ಡ್ರಾಮಾ, ನಾಟಕವೊಂದನ್ನು ನೋಡಲು ನಮ್ಮ ತಂದೆಯವರು ನನಗೆ ಅನುಮತಿ ಕೊಟ್ಟಿದ್ದರು. ಟು ಸಿ ದ ಡ್ರಾಮಾ, ಹಿಸ್ ಫಾದರ್, ನಮ್ಮ ತಂದೆಯವರು, ಗೇವ್ ಪರ್ಮಿಷನ್, ಅನುಮತಿ, permission to go and see that drama. ಅದು ಹರಿಶ್ಚಂದ್ರ ನಾಟಕ. ಸೊ that drama was about ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ. ಅದು ನನ್ನ ಮನಸ್ಸನ್ನು ಸೂರೆಗೊಂಡಿತು. that also had a very big impact on his mind. ಅದನ್ನು ಎಷ್ಟು ನೋಡಿದರೂ ನನಗೆ ತೃಪ್ತಿಯೇ ಆಗಲಿಲ್ಲ. ಮೀನ್ಸ್ how much ever I see that, how many times I see that drama, ಓಕೆ, ಎಷ್ಟು ನೋಡಿದರೂ ತೃಪ್ತಿಯೇ ಆಗಲಿಲ್ಲ. ಹಿ ವಾಸ್ ನೆವರ್ ಸ್ಯಾಟಿಸ್ಫೈಡ್. ತೃಪ್ತಿ ಮೀನ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಓನ್ಲಿ ವಾಸ್ ನಾಟ್ ದೇರ್. ಹಿ ವಾಂಟೆಡ್ ಟು ಸಿ ದ ಡ್ರಾಮಾ ಮೋರ್ ಆ್ಯಂಡ್ ಮೋರ್. ಆದರೆ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟಾರೋ? ಅಗೇನ್, ಹೌ ಮೆನಿ ಟೈಮ್ಸ್ ಟು ಸಿ ದ ಡ್ರಾಮಾ ಪೇರೆಂಟ್ಸ್ ವಿಲ್ ಗಿವ್ ಪರ್ಮಿಷನ್. ಅನುಮತಿ ಕೊಟ್ಟಾರೋ? ಕ್ವೆಶ್ಚನ್ ಮಾರ್ಕ್. ಪೇರೆಂಟ್ಸ್ ವಿಲ್ ನಾಟ್ ಗಿವ್ ಸೇಮ್ ಡ್ರಾಮಾ ಟು ಸಿ ಅಗೇನ್ ಆ್ಯಂಡ್ ಅಗೇನ್ ಪರ್ಮಿಷನ್ ಫಾರ್ ದ್ಯಾಟ್. ಅದರ ಹುಚ್ಚು ನನ್ನನ್ನು ಹಗಲು ರಾತ್ರಿ ಬಿಡಲೇ ಇಲ್ಲ. ಸೊ ದಟ್ ಮ್ಯಾಡ್ನೆಸ್ ಆಫ್ ವಾಚಿಂಗ್ ದಟ್ ಡ್ರಾಮಾ, ಸತ್ಯ ಹರಿಶ್ಚಂದ್ರಸ್ ಡ್ರಾಮಾ, ಹಗಲು ರಾತ್ರಿ, ಡೇ ಆ್ಯಂಡ್ ನೈಟ್ ಬಿಡಲೇ ಇಲ್ಲ. ಐ ಡಿಂಟ್ ಲೀವ್ ಓನ್ಲಿ. ಸೊ ಹಿ ವಾಸ್ ಸೋ ಕ್ರೇಜಿ ಅಬೌಟ್ ದ್ಯಾಟ್ ಡ್ರಾಮಾ. ಡೇ ಆ್ಯಂಡ್ ನೈಟ್ ಇಟ್ ವಾಸ್ ಇನ್ ಹಿಸ್ ಮೈಂಡ್ ಓನ್ಲಿ. ಲೆಕ್ಕವಿಲ್ಲದಷ್ಟು ಸಲ ನಾನೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನು ಅಭಿನಯಿಸಿಕೊಂಡೆ. ಸೊ ಲೆಕ್ಕವಿಲ್ಲದಷ್ಟು, ಕೌಂಟ್ಲೆಸ್ ಟೈಮ್ಸ್. ವಾಟ್ ಹಿ ವಾಸ್ ಡೂಯಿಂಗ್? he only used to pretend like Harishchandra and he used to act like Harishchandra. So ನಾಟಕವನ್ನು ಅಭಿನಯಿಸಿಕೊಂಡೆ. He used to recreate the drama in the house and pretend and do that. ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು? ಸತ್ಯಸಂಧರು ಮೀನ್ಸ್ ಪೀಪಲ್ ಹೂ ಫಾಲೋ ದಿ truth, path of truth. So he's got a question in his mind now, Gandhi. Why all of us
or all the people. Be like Harishchandra, following the path of truth. ಇದೇ ಹಗಲು ರಾತ್ರಿ ನನ್ನನ್ನು ನಾನೇ ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆ. ಸೊ ದಿಸ್ ಕ್ವೆಶ್ಚನ್ ಐ ಹ್ಯಾಸ್ ಟು ಆಸ್ಕ್ ಮೈ ಸೆಲ್ಫ್ ಡೇ ಆ್ಯಂಡ್ ನೈಟ್. ಹಗಲು ರಾತ್ರಿ ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆ. ಐ ಹ್ಯಾಸ್ ಟು ಆಸ್ಕ್ ಮೈ ಸೆಲ್ಫ್ ಸೇಮ್ ಕ್ವೆಶ್ಚನ್. ವೈ ಆಲ್ ಆಫ್ ದೆಮ್ ಆರ್ ನಾಟ್ ಫಾಲೋಯಿಂಗ್ ದ ಪಾತ್ ಆಫ್ Harishchandra? All can follow, no? Means he is to question himself. ಸತ್ಯವನ್ನು ಅನುಸರಿಸಬೇಕು means the truth. We should follow that. ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ, ಆಪತ್ತುಗಳನ್ನೆಲ್ಲ ನಾನು ಪಡಬೇಕು. He was a big fan of Harishchandra. So what he is to saying, Harishchandra ಸತ್ಯಕ್ಕಾಗಿ, so Harishchandra for the sake of truth, ಪಟ್ಟ ಕ್ಲೇಶವನ್ನೆಲ್ಲ, ಕ್ಲೇಶ means difficulties. Okay, so whatever difficulties Harishchandra went through for the sake of following the path of truth and the dangers, ಆಪತ್ತುಗಳನ್ನೆಲ್ಲ ನಾನು ಪಡಬೇಕು. So Gandhi also wanted to face all the problems, all the difficulties, all the dangers for following the path of truth. ಇದೊಂದೇ ನನ್ನ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ. ಸೊ ದಿಸ್ ವಾಸ್ ದಿ ಓನ್ಲಿ ಥಿಂಗ್ ದ್ಯಾಟ್ ಇನ್ಸ್ಪೈರ್ಡ್ ಹಿಸ್ ಮೈಂಡ್. ಹರಿಶ್ಚಂದ್ರನ ಕಥೆಯನ್ನು ನಾನು ಅಕ್ಷರಶಃ ನಂಬಿದ್ದೆನು. ಸೊ ಹರಿಶ್ಚಂದ್ರಸ್ ಸ್ಟೋರಿ, ಅಕ್ಷರಶಃ ಮೀನ್ಸ್ ವರ್ಡ್ ಟು ವರ್ಡ್ ಆಫ್ ದಟ್ ಡ್ರಾಮಾ ಹಿ ಬಿಲೀವ್ಡ್ ದ್ಯಾಟ್. ನಂಬಿದ್ದೆನು, ನೆನಪು ಮಾಡಿಕೊಂಡು ಪದೇ ಪದೇ ಅಳುತ್ತಿದ್ದೆ. ಸೊ ಹೀಸ್ ಟು ರಿಮೆಂಬರ್ ದಟ್ ಸ್ಟೋರಿ ಆಫ್ ಹರಿಶ್ಚಂದ್ರ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಕ್ರೈ ಫಾರ್ ದ್ಯಾಟ್. ಅಳುತ್ತಿದ್ದೆ. ಹರಿಶ್ಚಂದ್ರ ಐತಿಹಾಸಿಕ ವ್ಯಕ್ತಿ ಆಗಿರಲಾರ ಎಂಬುದು ಇಂದು ನನ್ನ ಬುದ್ಧಿಗೆ ಗೋಚರಿಸುತ್ತಿದೆ. ಸೊ ಹರಿಶ್ಚಂದ್ರ ಐತಿಹಾಸಿಕ ವ್ಯಕ್ತಿ ಆಗಿರಲಾರ ಎಂಬುದು ಇಂದು ನನ್ನ ಬುದ್ಧಿಗೆ ಗೋಚರಿಸುತ್ತಿದೆ. ಸೊ ಹಿ ಕೆನಾಟ್ ಬಿಲೀವ್ ದ್ಯಾಟ್ ಹರಿಶ್ಚಂದ್ರ ಈಸ್ ನಾಟ್ ಅ ಹಿಸ್ಟಾರಿಕಲ್ ಮ್ಯಾನ್. ಹಿ ಈಸ್ ಅ ಸ್ಟೋರಿ, ಕ್ಯಾರೆಕ್ಟರ್ ಇನ್ ದ ಸ್ಟೋರಿ. ಆದರೆ ನನ್ನ ಮಟ್ಟಿಗೆ, ಬಟ್ ಅಕಾರ್ಡಿಂಗ್ ಟು ಗಾಂಧಿ, ಹರಿಶ್ಚಂದ್ರ, ಶ್ರವಣ ಇಬ್ಬರು ಜೀವಂತ ವ್ಯಕ್ತಿಗಳು. ಅಕಾರ್ಡಿಂಗ್ ಟು ಗಾಂಧೀಜಿ, ದೀಸ್ ಬೋತ್ ವೇರ್ ಪೀಪಲ್ ಹೂ ವೇರ್ ಅಲೈವ್ ಒನ್ಸ್ ಅಪಾನ್ ಅ ಟೈಮ್. ಆ ನಾಟಕಗಳನ್ನು ಓದಿದರೆ ಮತ್ತೆ ಮೊದಲಿನಂತೆ ನಾನು ಕಣ್ಣೀರು ಹಾಕದೆ ಇರಲಾರನೆಂಬುದು ನನ್ನ ನಂಬಿಕೆ. ಸೊ ಅಗೇನ್ ಇಫ್ ಐ ರೀಡ್ ದ ಸ್ಟೋರೀಸ್ ಆಫ್ ಹರಿಶ್ಚಂದ್ರ ಆ್ಯಂಡ್ ಶ್ರವಣ, ಅಗೇನ್ ಮೈ ಐಸ್ ವಿಲ್ ಗೋ ವೆಟ್, ಐ ವಿಲ್ ಕ್ರೈ. ಹಾಕದೆ ಇರಲಾರನೆಂಬುದು ನನ್ನ ನಂಬಿಕೆ. ಹಿ ಬಿಲೀವ್ಸ್ ದ್ಯಾಟ್ ಅಗೇನ್ ಇಫ್ ಹಿ ರೀಡ್ಸ್ ದ ಸ್ಟೋರಿ, tears will come in his eyes. Thank you.